ಹಲೋ ಸ್ನೇಹಿತರೆ, ನಮಸ್ಕಾರ. ಎಂಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಲಿಂಕ್ ಇದೆಯೇ ಅಥವಾ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಲಿಂಕ್ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದನ್ನು ಸ್ಟೇಟಸನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯಲು ಕೂಡ ಆಧಾರ್ ಸಂಖ್ಯೆ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇದೆಯೇ ಅಥವಾ ಇಲ್ಲ, ಯಾವ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದು ಸಂಪೂರ್ಣವಾಗಿ ನೋಡಿ. ಅದು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡಿ. ಫಸ್ಟ್ ಏನಿದೆ, ನಾವು ಕ್ರೋಮ್ ಬ್ರೌಸರ್ನಲ್ಲಿ UIDIAI ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ವೆಬ್ಸೈಟ್ ಫಸ್ಟಿಗೆ ಬರುತ್ತೆ. ಇಲ್ಲಿ ಫಸ್ಟ್ಗೆ ಏನಿದೆಲ್ಲ UIDAI ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಂದ ಈ ತರ ಮತ್ತೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಅಂತ ಇದು ಮಾಡಿಂದ ಮತ್ತೆ ಈ ತರ ನಿಮಗೆ ಒಂದು ಹೋಮ್ ಪೇಜ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಏನಿದೆ, ಇಲ್ಲಿ ಆಧಾರ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಂದ ನಂತರ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿಂದ ಇಲ್ಲಿ ನೋಡಿ ಡೌನ್ಲೋಡ್ ಆಧಾರ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಂದ ಮತ್ತೆ ಒಂದು ಹೊಸ ಪೇಜ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಹೊಸ ಪೇಜ್ ಅನ್ನು ಓಪನ್ ಆಗಿಂದ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ. ಇಲ್ಲಿ ಏನಿದೆ, ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಫಸ್ಟಿಗೆ ನಾನು ನಿಮಗೆ ಇಲ್ಲಿ ಆಧಾರ್ ನಂಬರ್ ಹಾಕಿ ಇಲ್ಲಿ ನಮ್ಮ ಆಧಾರ್ ನಂಬರನ್ನು ಹಾಕೋಬೇಕು ಫಸ್ಟಿಗೆ. ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾವನ್ನು ಹಾಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು OTP ಜನರೇಟ್ ಆಗುತ್ತೆ. ಆ OTP ಜನರೇಟ್ ಆಗಿದ್ದು ಏನೈತಿ, ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಏನಿದೆಯಲ್ಲ ಇಲ್ಲಿ ಹಾಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಆಧಾರ್ ನಂಬರು ಮತ್ತು ಕ್ಯಾಪ್ಚಾವನ್ನು ಹಾಕಿ ನಿಮಗೆ ಯಾವ ತರನಾಗಿ ಇದಕ್ಕೆ ಲಾಗಿನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ಮೊದಲಿಗೆ ನಾವು ಏನಂತ ಆಧಾರ್ ನಂಬರ್ನ ಇಲ್ಲಿ ಹಾಕೋತೀವಿ. ಆಧಾರ್ ನಂಬರ್ ಹಾಕಿಂದ ಇಲ್ಲಿ ಕ್ಯಾಪ್ಚಾವನ್ನು ಹಾಕೋತೀವಿ. ಕ್ಯಾಪ್ಚಾವನ್ನು ಹಾಕಿಂದ ಸೆಂಡ್ OTP ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಂದ ಒಂದು OTP ಜನರೇಟ್ ಆಗಿಂದ ಆ OTP ಏನೈತಿ ನೀವು ಇಲ್ಲಿ ಹಾಕೋಬೇಕಾಗತ್ತೆ. ಇಲ್ಲಿ OTP ಹಾಕಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿಂದ ಮತ್ತೆ ಒಂದು ಹೊಸ ಪೇಜ್ ಅನ್ನು ಓಪನ್ ಆಗುತ್ತೆ ನಿಮಗೆ. ಅದು ಯಾವ ರೀತಿಯಾಗಿ ಇಲ್ಲಿ ನೋಡಿ, ಈ ತರನಾಗಿ ಒಂದು ಪೇಜ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆಗಿಂದ ಏನೈತಿ, ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಕಾಣ್ತಾ ನೋಡಿ, ಇಲ್ಲಿ ಬ್ಯಾಂಕ್ ಸೇವಿಂಗ್ ಸ್ಟೇಟಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಂದ ನಿಮಗೆ ಯಾವ ಬ್ಯಾಂಕಿಗೆ ಲಿಂಕ್ ಇದೆ ಅನ್ನೋದನ್ನ ಇಲ್ಲಿ ಓಪನ್ ಆಗುತ್ತೆ. ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಅಕೌಂಟ್ ನಿಮ್ಮ ಆಧಾರ್ ಯಾವ ಬ್ಯಾಂಕಿಗೆ ಲಿಂಕ್ ಇದೆ, ಅದು ಮತ್ತು ಆಕ್ಟಿವೇಟ್ ಇದೆ ಇಲ್ಲ, ಅದು ಯಾವಾಗ ನೀವು ಆಕ್ಟಿವೇಟ್ ಆಗಿದೆ, ನಿಮ್ಮ ಬ್ಯಾಂಕಿಗೆ ಯಾವಾಗ ಸೀಡಿಂಗ್ ಆಗಿದೆ, ನಿಮ್ಮ ಬ್ಯಾಂಕಿಗೆ ಯಾವಾಗ ಸೀಡಿಂಗ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅದು ನೀವು ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಆಧಾರ್ ನಂಬರ್ ತೋರಿಸುತ್ತೆ. ಫಸ್ಟಿಗೆ ನಿಮ್ಮ ಬ್ಯಾಂಕ್ ನೇಮ್ ತೋರಿಸುತ್ತೆ. ನಂತರ ನಿಮ್ಮ ಬ್ಯಾಂಕ್ ಶೇಡಿಂಗ್ ಸ್ಟೇಟಸ್ ಆಕ್ಟಿವ್ ಆಗಿರ್ಬೇಕು. ಇದು ಭಾಳ ಇಂಪಾರ್ಟೆಂಟ್ ಗಳಿರೋದು. ನಿಮ್ಮ ಬ್ಯಾಂಕ್ ಆಕ್ಟಿವೇಟ್ ಇಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ಯಾವುದೇ ರೀತಿಯ ಅಮೌಂಟ್ ಆಗಲಿ ನಿಮಗೆ ಜಮಾ ಆಗೋದಿಲ್ಲ. ಇದು ಆಕ್ಟಿವ್ ಇರಬೇಕು, ಇದು ಮೇನ್ ಇದು. ನಂತರ ಇದು ಲಾಸ್ಟ್ ಡೇಟ್ ಏನಿದೆಯಲ್ಲ, ಲಾಸ್ಟ್ ಅಪ್ಡೇಟ್ ಏನಿದೆಯಲ್ಲ, ಇದು ನಿಮ್ಮ ಅಪ್ಡೇಟ್ ಆಗಿದ್ದು ಡೇಟು. ನಿಮ್ಮ ಅಕೌಂಟ್ಗೆ ನೀವು ಆಧಾರ್ ಕಾರ್ಡ್ ಶೇಡಿಂಗ್ ಮಾಡಿಸಿರ್ತೀರಲ್ಲ ಆ ಡೇಟ್ ಇಲ್ಲಿ ಇರುತ್ತೆ. 24/1/2021 ಇದು ಆಧಾರ್ ಶೇಡಿಂಗ್ ಆಗಿದೆ. ಈ ರೀತಿಯಾಗಿ ನೀವು ಏನೈತಿ, ನಿಮ್ಮ ಆಧಾರ್ ಶೇಡಿಂಗ್ ನಿಮ್ಮ ಬ್ಯಾಂಕಿಗೆ ಯಾವುದು ಲಿಂಕ್ ಇದೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಒಂದು ಬ್ಯಾಂಕ್ ಇದೆ. ನಮ್ಮ ಬ್ಯಾಂಕಿಗೆ ಇಲ್ಲಿ ಕೆನರಾ ಬ್ಯಾಂಕ್ ಇದೆ. ನಿಮ್ಮ ಬ್ಯಾಂಕಿಗೆ ಯಾವ್ದಿರುತ್ತೆ ಅದು ಆ ಬ್ಯಾಂಕಿನ ಹೆಸರನ್ನ ಅಲ್ಲಿ ತೋರಿಸುತ್ತೆ. ನೀವು ಈ ರೀತಿಯಾಗಿ ಏನೈತಿ ನೀವು ಚೆಕ್ ಮಾಡ್ಕೋಬಹುದು. ಭಾಳ ಈಜಿ ಇದೆ. ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ನಿಮಗೆ ಬರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅದು ಚೆಕ್ ಮಾಡಿಸ್ಕೋಬಹುದು. ನಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಸೇಡಿಂಗ್ ಇದೆ, ಯಾವ ಬ್ಯಾಂಕ್ ಸೇಡಿಂಗ್ ಇದೆ ನೋಡಿ ಅಂತ ನೀವು ಚೆಕ್ ಮಾಡಿಕೊಂಡು ಆ ಬ್ಯಾಂಕಿಗೆ ಏನೈತಿ ನಿಮ್ಮ ಹಣವನ್ನು ಜಮಾ ಆಗ್ತಾ ಇರ್ತಾವೆ. ಈ ರೀತಿಯಾಗಿ ನೀವು ಬ್ಯಾಂಕ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಮತ್ತು ಆಧಾರ್ ಶೇಡಿಂಗ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಧಾರ್ ಶೇಡಿಂಗ್ ಸ್ಟೇಟಸ್ ಅನ್ನು ಹೇಗೆ ಚೆಕ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯವನ್ನು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೆ.